ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡ್ಬೋದು, ಇವಾಗ ನಿಮ್ಮ ಎದುರುಗಡೆ ಈ ಬಾಕ್ಸ್ ಇದೆ. ಇದರಲ್ಲಿ ಏನಿದೆ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ನಾನು ಇವತ್ತು ನಿಮಗೆ ಪಿಜನ್ ಇಂಡಕ್ಷನ್ ಕುಕ್ ಟಾಪ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀವಿ. ಸೊ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ಬಿಫೋರ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇದು ಪಿಜನ್ ಕಂಪ್ನಿದಿದೆ, ಇಂಡಕ್ಷನ್ ಕುಕ್ ಟಾಪ್. ನೀವು ಇದರ ಮೇಲ್ಗಡೆ ನೀವು ನಿಮ್ಮ ಅಡಿಗೆಯನ್ನು ಆರಾಮಾಗಿ ಮಾಡ್ಬೋದು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ. ಹಾಗೆ ಇಲ್ಲಿ ಪವರ್ ಬಂದುಬಿಟ್ಟು 1800 ವ್ಯಾಟ್ದಿದೆ. ಸಾಫ್ಟ್ ಪುಷ್ ಬಟನ್ಸ್ ಇದೆ, ಇಲ್ಲಿ ನೋಡ್ಬೋದು ಇಮೇಜಲ್ಲಿ. ಅದೇ ರೀತಿ ನೀವು ಎನರ್ಜಿ ಕೂಡ ಸಾಕಷ್ಟು ಸೇವ್ ಮಾಡ್ಬೋದು ಕಂಪೇರಿಂಗ್ ಟು ನೀವು LPG ಅಥವಾ ಹೀಟ್ರನ್ನು ಯೂಸ್ ಮಾಡ್ತಿದ್ರೆ. ಸೊ ಇಲ್ಲಿ 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಇದು ಒನ್ ಆಫ್ ದಿ ಬೆಸ್ಟ್ ಸೆಲ್ಲರ್ ಪಿಜನ್ ಕುಕ್ ಟಾಪ್. ಸೊ ಹಾಗಾಗಿ ನಾವು ಕೂಡ ಇದನ್ನು ಪರ್ಚೇಸ್ ಮಾಡಿದ್ದೀವಿ ಆನ್ಲೈನ್ ಅಲ್ಲಿ. ಸೊ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಟಾಪ್ ಪ್ಲೇಟ್ ರಿಮೇನ್ಸ್ ಹಾಟ್ ಫಾರ್ ಸಮ್ ಟೈಮ್ ಈವನ್ ಆಫ್ಟರ್ ಸ್ವಿಚ್ ಆಫ್. ನೀವು ಸ್ವಿಚ್ ಆಫ್ ಮಾಡಿದಾಗ ಕೆಲವೊಂದು ಸಮಯದವರೆಗೂ ಇದು ಹಾಗೇ ಗರಮ್ ಆಗಿರುತ್ತೆ. ಸೊ ಯೂಸ್ ಇಂಡಕ್ಷನ್ ಕುಕ್ ಟಾಪ್ ಕಂಪ್ಯಾಟೇಬಲ್ ಕುಕ್ವೇರ್ ಓನ್ಲಿ. ಇಲ್ಲಿ ಕೆಲವೊಂದು ಯುಟೆನ್ಸಿಲ್ಸ್ ಅಷ್ಟೇ ನಿಮಗೆ ಹೆಲ್ಪ್ ಆಗುತ್ತೆ ಇದ್ರ ಮೇಲೆ ಕುಕ್ ಮಾಡೋದಕ್ಕೆ. ನಾನು ಆಮೇಲೆ ಹೇಳ್ಕೊಡ್ತೀನಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್. ಬಾಕ್ಸ್ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಈ ಕವರ್ ಸೊ ಇಲ್ಲಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅವರು, ಈ ಯೂಸರ್ ಮ್ಯಾನ್ಯಲ್ ಹೇಗೆ ಯೂಸ್ ಮಾಡಬೇಕಂತ. ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ಇದನ್ನು ಓದಿ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ವಾರಂಟಿ ಕಾರ್ಡ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪಿಜನ್ ಕುಕ್ ಟಾಪ್. ಸೊ ಇಲ್ಲಿ ಇದು ಬ್ಲ್ಯಾಕ್ ಕಲರ್ದಿದೆ. ಇಲ್ಲಿ ನೀವು ಯಾವುದೇ ನಿಮ್ಮ ಅಡುಗೆ ಪಾತ್ರೆಯನ್ನು ಇಟ್ಟು ನೀವು ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಪಾತ್ರೆಗಳಲ್ಲಿ ಸ್ಟೀಲ್ ಮತ್ತು ಐರನ್ದಿದ್ದರೆ ಮಾತ್ರ ಇದು ಸೆನ್ಸ್ ಆಗುತ್ತೆ. ಇಲ್ಲಿ ಸೆನ್ಸರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬಟನ್ಸ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡಬೇಕಂತ ನೀವು ಫಸ್ಟ್ ನೋಡ್ಕೋಬೇಕು. ಇಲ್ಲಿ ಡಿಸ್ಪ್ಲೇ ಇದೆ, ಡಿಜಿಟಲ್ ಡಿಸ್ಪ್ಲೇ. ಇಲ್ಲಿ ಫಸ್ಟ್ ಆಫ್ ಆಲ್ ಇದ್ರ ಪಾರ್ಟ್ಸ್ ನೋಡ್ಕೋಬೋದು. ಒಂದು ಪವರ್ ಕಾರ್ಡ್ ಇದೆ, ಹಿಂದ್ಗಡೆ ಫ್ಯಾನ್ ಇದೆ, ಅಂದರೆ ಏರ್ ಎಂಟ್ರಿ ಆಗೋದಕ್ಕೆ. ಇಲ್ಲಿ ನೋಡ್ಬೋದು. ಆನ್ ಮಾಡಿದಾಗ ನಿಮಗೆ ಗಾಳಿಯ ಶಬ್ದ ಕೇಳಿಸುತ್ತೆ. ಸೊ ಏರ್ ಎಂಟ್ರಿ ಆಗುತ್ತೆ ಇಲ್ಲಿ ಹಿಂದ್ಗಡೆಯಿಂದ. ಸೊ ಹಾಗೆ ಇದು ಕ್ರಿಸ್ಟಲ್ ಪ್ಲೇಟ್ ಇದೆ. ಇಲ್ಲಿ ನೀವು ಯಾವುದೇ ಪಾತ್ರೆಯನ್ನು ಈ ಸರ್ಕಲ್ ಇದೆಯಲ್ಲ ಇದರಲ್ಲೇ ಇಡಬೇಕು, ಹಾಗೆ ಆದ್ರೇ ಸೆನ್ಸ್ ಆಗುತ್ತೆ. ಸೊ ಇಲ್ಲಿ ಕಂಟ್ರೋಲ್ ಪ್ಯಾನಲ್. ಸೊ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕಂತ. ಸೊ ಈಗ ನಾನು ಸ್ವಿಚ್ ಆನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೀವು ಈ ಬಟನ್ಸನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದು ಆನ್ ಮಾಡಿದಾಗ ನೀವು ಇಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು, ಆನ್ ಆಫ್ ಮಾಡ್ಬೋದು. ಇಲ್ಲಿ ಫಂಕ್ಷನ್, ನೀವು ಯಾವ ಅಡುಗೆಯನ್ನು ಕುಕ್ ಮಾಡ್ತಿದ್ದೀರಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಂಕ್ಷನ್ ಕೀಯನ್ನು ಪ್ರೆಸ್ ಮಾಡಿ ಇಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದು. ಪ್ಲಸ್ ಮತ್ತು ಮೈನಸ್ ಸೈನ್ ಕೊಟ್ಟಿದ್ದಾರೆ. ಪವರ್, ವೋಲ್ಟೇಜ್ ಕೂಡ ಇಲ್ಲಿ ಕರೆಂಟ್ ಅಥವಾ ವೋಲ್ಟೇಜನ್ನು ನೀವು ಕಂಟ್ರೋಲ್ ಮಾಡ್ಬೋದು.
ಇಲ್ಲಿ ಟೈಮ್ ಕೂಡ ಸೆಟ್ ಮಾಡ್ಬೋದು, ಎಷ್ಟು ನಿಮಿಷದವರೆಗೆ ಅಡುಗೆ ಕುಕ್ ಆಗಬೇಕಂತ. ಸೊ ಫಸ್ಟ್ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ. ಆನ್ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ಪಾತ್ರೆಯನ್ನು ಇಡಬೇಕು. ಯಾವೆಲ್ಲ ಪಾತ್ರೆಯನ್ನು ಇದು ಸೆನ್ಸ್ ಮಾಡುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇವಾಗ ನಿಮಗೆ ಮಿಲ್ಕನ್ನು ಕಾಯಿಸಿ ತೋರಿಸ್ತೀನಿ. ಸೊ ಬಟನ್ ಆನ್ ಮಾಡ್ತೀನಿ. ಇವಾಗ ನೋಡ್ಬೋದು, ಆನ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಇಂಡಿಕೇಟರ್ ತೋರಿಸುತ್ತೆ. ಈಗ ನಾನು ಇದನ್ನು ಆನ್ ಮಾಡ್ತೀನಿ. ಸೊ ಆನ್ ಮಾಡಿದ ನಂತರ ಇಲ್ಲಿ ನೀವು ಟೆಂಪ್ರೇಚರನ್ನು ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ 400ವರೆಗೂ ಆಗುತ್ತೆ ಇಲ್ಲಿ. ಹಾಗೆ ಟೈಮರ್ ಕೂಡ ಇಲ್ಲಿ ಸೆಟ್ ಮಾಡ್ಬೋದು. ಟೈಮನ್ನು ಇನ್ಕ್ರೀಸ್ ಮಾಡೋದಕ್ಕೆ ಇದನ್ನು ಪ್ರೆಸ್ ಮಾಡಿ ಇಲ್ಲಿ ನಿಮಿಷ ಮತ್ತು ಅವರ್ಸ್ ಅಲ್ಲಿ ಟೈಮ್ ಸೆಟ್ ಮಾಡಬೇಕು, ಇನ್ಕ್ರೀಸ್ ಮಾಡೋದಕ್ಕೆ, ಇದು ಡಿಕ್ರೀಸ್ ಮಾಡೋದಕ್ಕೆ. ಈಗ ಫಂಕ್ಷನ್ ಯಾವಾಗ ಮಾಡ್ತಿದ್ದೀರಾ, ಇಲ್ಲಿ ನಾನು ಮಿಲ್ಕನ್ನು ಕಾಯಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಈ ಫಂಕ್ಷನ್ ಸೆಲೆಕ್ಟ್ ಮಾಡ್ತೀನಿ, ಹೀಟ್ ಮಿಲ್ಕ್. ಸೊ ಇವಾಗ ಮಿಲ್ಕ್ ಕಾಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಟೆಂಪ್ರೇಚರ್ 80 ಡಿಗ್ರಿ ಇದೆ. ಸೊ ಇದರ ವ್ಯಾಟ್ ಎಷ್ಟಿದೆ, 1800 ವ್ಯಾಟ್ವರೆಗೂ. ಸೊ ಇಲ್ಲಿ ನೋಡ್ಬೋದು ಮಿಲ್ಕ್ ಕಾಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ಟೀಲ್ ಪಾತ್ರೆ ಅಥವಾ ಐರನ್ ಪಾತ್ರೆಗಳಿದ್ದರೆ ಮಾತ್ರ ಇದು ಸೆನ್ಸ್ ಆಗುತ್ತೆ. ಸೊ ನಾನಿವಾಗ ಸ್ಟೀಲ್ ಪಾತ್ರೆನ ಯೂಸ್ ಮಾಡಿದ್ದೀನಿ. ನೀವು ಈ ಟೆಂಪ್ರೇಚರ್ ಇನ್ಕ್ರೀಸ್ ಯೂಸ್ ಮಾಡುವಾಗ ಹೋಗಬೇಡಿ. ಇಲ್ಲಿ ವೋಲ್ಟೇಜ್ ನಿಮಗೆ ತೋರಿಸುತ್ತೆ, 220 ವೋಲ್ಟ್ ಇರುತ್ತೆ ಮನೆ ಪವರ್ ಸಪ್ಲೈಯಲ್ಲಿ ಕರೆಂಟ್ ವೋಲ್ಟೇಜ್. ಈಗ ಟೆಂಪ್ರೇಚರ್ 80 ಡಿಗ್ರಿ ಇಲ್ಲಿ ಇಂಡಿಕೇಟರ್ ನೋಡ್ಬೋದು. ಸೊ ಈಗ ನೋಡಿ ಮಿಲ್ಕ್ ಬಾಯ್ಲ್ ಆಗ್ತಾ ಇದೆ. ಸೊ ತುಂಬಾ ಒಳ್ಳೆ ಕ್ವಾಲಿಟಿ ಕುಕ್ ಟಾಪ್ ಅಂತ ಹೇಳ್ಬೋದು. ಸೊ ಹಾಲು ಕಾಯ್ದಿದೆ ಆಲ್ಮೋಸ್ಟ್. ಸೊ ಇದೇ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಹಾಲು ಕಾಯ್ದಿದೆ, ನಾನು ಇವಾಗ ಆಫ್ ಮಾಡ್ತೀನಿ. ಸೊ ಆಫ್ ಮಾಡಿದ್ರೆ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ. ನೀವು ಇಲ್ಲಿ ವಾಯ್ಸ್ ಕೇಳ್ಬೋದು, ಏರ್ ಎಂಟ್ರಿ ಆಗೋ ವಾಯ್ಸ್ ಇರುತ್ತೆ ಇಲ್ಲಿ ಹಿಂದ್ಗಡೆ. ಇವಾಗ ನಿಮಗೆ ಬೇರೆ ಪಾತ್ರೆ ಯೂಸ್ ಮಾಡಿ ತೋರಿಸ್ತೀನಿ, ಅದು ವರ್ಕ್ ಆಗುತ್ತೆ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಪಾತ್ರೆ ನೋಡ್ಬೋದು, ಇದು ಅಲ್ಯೂಮಿನಿಯಮ್ದಿದೆ, ಆದರೆ ಕೆಳಗಡೆ ಸ್ಟೀಲ್ ಅಥವಾ ಐರನ್ದಿಂದ ಕೋಟ್ ಆಗಿರಬೇಕು, ಅಂದರೆ ಅದು ಸೆನ್ಸ್ ಆಗುತ್ತೆ. ಓಕೆ, ಈಗ ಈ ಪಾತ್ರೆ ಇಡ್ತೀನಿ. ಈಗ ಆನ್ ಮಾಡಿದಾಗ ನೋಡ್ಬೋದು. ಸೊ ಇದು ಈ ಪಾತ್ರೆ ಸೆನ್ಸ್ ಆಗುತ್ತೆ, ಅಂದರೆ ನೀವು ಇದರಲ್ಲಿ ನೀರು ಅಥವಾ ಏನೇ ಚಾಯ್ ಮಾಡ್ಬೋದು, ನೀರನ್ನು ಕಾಯಿಸ್ಬೋದು. ಒಂದು ವೇಳೆ ಸೆನ್ಸ್ ಆಗಲಿಲ್ಲ ಅಂದರೆ ಇಲ್ಲಿ ನಂಬರ್ ಬರೋದಿಲ್ಲ, ಸೆನ್ಸ್ ಆದರೆ ಮಾತ್ರ ನಂಬರ್ ಬರುತ್ತೆ. ನೀವು ಇಲ್ಲಿ ನೀರು ಹಾಕಿ ಕಾಯಿಸ್ಬೋದು. ಅಲ್ಯೂಮಿನಿಯಂ ಪಾತ್ರೆ ಇದೆ, ಇದನ್ನು ಕೂಡ ಇಟ್ಟು ನಿಮಗೆ ತೋರಿಸ್ತೀನಿ. ಈಗ ಆನ್ ಮಾಡ್ತೀನಿ. ಸೊ ಇಲ್ಲಿ ಕೂಡ E0 ಅಂತ ತೋರಿಸ್ತಾ ಇದೆ, ಅಂದರೆ ಇದು ಸೆನ್ಸ್ ಆಗೋದಿಲ್ಲ. ಸೊ ಇವಾಗ ನಿಮಗೆ ಈ ಸ್ಟೀಲ್ ಪಾತ್ರೆ ನಾನು ಈ ಮಿಲ್ಕ್ ಕಾಯಿಸ್ತಲ್ಲ ಇದನ್ನು ಇಟ್ಟು ತೋರಿಸ್ತೀನಿ ನೋಡಿ. ಸೊ ಈಗ ನಂಬರ್ ಬರ್ತಾಯಿದೆ, ಅಂದರೆ ಇದು ಸೆನ್ಸ್ ಆಗುತ್ತೆ. ಸೊ ಸ್ಟೀಲ್ ಪಾತ್ರೆಗಳು, ಐರನ್ ಪಾತ್ರೆಗಳು ಸೆನ್ಸ್ ಆಗುತ್ತೆ. ಈ ಥರ ನಂಬರ್ ಬಂದರೆ ಮಾತ್ರ ಅದು ಸೆನ್ಸ್ ಆಗುತ್ತೆ.